ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಅಂದರೆ 30ನೇ ತಾರೀಕು ಮೇ 30ಕ್ಕೆ. ಸೊ ಇವತ್ತು ರವಿಚಂದ್ರನ್ ಅವರ ಬರ್ತ್ಡೇ. ಸೊ ಇವತ್ತು ಅವರು 63 ವರ್ಷಕ್ಕೆ ಕಾಲಿಡ್ತಾರೆ. ಸೊ ಪ್ರೇಮಲೋಕ ಬಂದಾಗಿಂದ ಅಂತೂ ರವಿಚಂದ್ರನ್ ಸರ್ ಅವರ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಆಗಿದೆ. ಹಾಗೆ ಅವರ ಯಾವ ಮೂವಿನೂ ಅಷ್ಟೇ ಈ ಥರ ಫ್ಲಾಪ್ ಆಗಿರೋದು ಅಂತ ತುಂಬ ಕಮ್ಮಿ. ಆವಾಗ ಒಂಥರ ಸೂಪರ್ ಸ್ಟಾರ್ ಅವರು. ಇವಾಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರ ಮೂವೀಸ್ ಆವಾಗ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಸಾಕಷ್ಟು ಬಾರಿ ಅವರು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಸತಿ ಅವರ ಮನೆಯವರು ಕೂಡ ಫೋರ್ಸ್ ಮಾಡಿರೋ ಕಾರಣ ಸಾಕಷ್ಟು ವರ್ಷಗಳಿಂದ ಅವರ ಫ್ಯಾನ್ಸ್ ಜೊತೆಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಅಂತ ಈ ವರ್ಷ ಅವರು ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಸೊ ಅವರ ನಿವಾಸದಲ್ಲೇ ಅಂದರೆ ಅವರು ರಾಜಾಜಿನಗರದಲ್ಲಿ ಇರೋ ಕಾರಣ ಸೊ ಅವರ ನಿವಾಸದಲ್ಲೇ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಎಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಅವರು ಕೇಕ್ ಕಟ್ನ ಕೂಡ ಮಾಡಿದ್ದಾರೆ. ಹಾಗೆ ಅವರ ನಿವಾಸದ ಹತ್ರ ಸಾಕಷ್ಟು ಜನ ಅವರ ಫ್ಯಾನ್ಸ್ ಎಲ್ಲ ಯಾರಿದ್ದಾರೆ ಎಲ್ಲರೂ ಹೋಗಿ ರವಿಚಂದ್ರನ್ ಸರ್ನ ಮೀಟ್ ಮಾಡಿದ್ದಾರೆ. ಸೊ ಮೀಟ್ ಮಾಡಿ ಮಾತಾಡಿಸಿ ಸೆಲ್ಫಿ ಎಲ್ಲ ತೊಗೊಂಡು ಹೋಗಿದ್ದಾರೆ. ಹಾಗೆ ರವಿಚಂದ್ರನ್ ಸರ್ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾ ಜೊತೆಗೆ ಸೊ ಯಾರೆಲ್ಲ ಮೀಡಿಯಾದವರು ರಿಪೋರ್ಟರ್ಸ್ ಎಲ್ಲರೂ ಬಂದಿರ್ತಾರೆ. ಸೊ ಅವ್ರ ಜೊತೆಗೆ ಎಲ್ಲರೂ ಮಾತಾಡ್ಸಿದ್ದಾರೆ. ಹಾಗೆ ಅವರು ಇನ್ನೇನು ಪ್ರೇಮಲೋಕ 2 ಟೀಸರ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಅವರು. ಸೊ ಇನ್ನು ಮುಂದೆ ಈ ಒಂದು ಬರ್ತ್ಡೇನ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ವರ್ಷ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೋಗಬೇಕು. ಹಾಗೆ ಇನ್ನೂ ಸಾಕಷ್ಟು ಸರ್ಪ್ರೈಸಸ್ ಇದೆ, ಅದನ್ನೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ರಿವೀಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಮೇ ಬಿ ಮೂವೀಸ್ ಬಗ್ಗೆನೇ ಅವರು ಸಾಕಷ್ಟು ಬಾರಿ ಮಾತಾಡೋದು. ಸೊ ಅದ್ರ ರಿಲೇಟೆಡೇ ಇರುತ್ತೆ ಅಂತ ನನಗನ್ಸುತ್ತೆ. ಮತ್ತು ಪ್ರೇಮಲೋಕ ಅವರು ಪ್ರೇಮಲೋಕ 1 ಮಾಡಿದಾಗ ಕೂಡ ಅಷ್ಟೇ ಅಂದ್ಕೊಂಡೂ ಇರಲಿಲ್ಲ ಅಷ್ಟೊಂದು ಸಕ್ಸಸ್ ಸಿಗುತ್ತೆ ಅಂತ. ಸೊ ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಸಿಕ್ತು, ಮೂವಿ ತುಂಬ ಚೆನ್ನಾಗಿ ಓಡ್ತು. ಸೊ ಇವಾಗ ಪ್ರೇಮಲೋಕ 2 ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಹಾಗೆ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಪ್ರೇಮಲೋಕ 2 ಎಲ್ಲ ಬಂದಮೇಲೆ ಅದು ಟೀಸರ್ ಹೇಗಿರುತ್ತೆ, ರವಿ ಸರ್ ಆವಾಗ ಹೇಗಿದ್ರು ಅದೇ ಥರ ಈಗೂ ಇರ್ತಾರಾ ಅಥವಾ ಏನಾದರೂ ಚೇಂಜ್ ಆಗುತ್ತಾ ಅವರ ಆ್ಯಕ್ಟಿಂಗಲ್ಲಿ ಮತ್ತು ಅವರ ಮೂವೀಸ್ ಎಲ್ಲ ಹೇಗೆ ಬರುತ್ತೆ ಏನು ಅಂತ ಕೂಡ ನೋಡೋಣ. ಸೊ ಸದ್ಯಕ್ಕೆ ಇವತ್ತು ಅವರ ಬರ್ತ್ಡೇ ಆಗಿದೆ. ಹಾಗೆ 63ನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ ಕೂಡ. ಸೊ ಅವರ ಒಂದು ಇಯರ್ ತುಂಬ ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಕೂಡ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ. ಸೊ ನಿಮಗೂ ಕೂಡ ಅವಳ ವೀಡಿಯೋಸ್ ಇಷ್ಟ ಆಗ್ಬೋದು. ಸೊ ಪ್ಲೀಸ್ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಎಲ್ಲ ಥರದ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಸೊ ಮೀಟ್ ಯು ನಿಮ್ಮ ನೆಕ್ಸ್ಟ್ ವಿಡಿಯೋ ಅಂಟಿದೆ. ಟೇಕ್ ಕೇರ್, ಬಾಯ್.